ಜೀವನ ಹಾಗೂ ಶರೀರದ ಎರಡರೂ ಗೆಳೆತನ ಯಾವ ರೀತಿ ಆಗ್ಯದಪ್ಪ ಅಂತ ಕೇಳಿದ್ರಿ ಕರಿಯಪ್ಪ. ಯಾವ ರೀತಿ ಆಗೈತ್ರಿ ಸರ? ನೆಂಟರ ಮನೆಗೆ 8 ಸಾರಿ ಎಡತ ಹಾಕಿದರೆ ಹೌದು, ನೆಂಟಸ್ತನವಾಗಲಿಲ್ಲ. ಹಂಗ ಆಕೈತ್ರಿ. ಸಣ್ಣ ಗಂಡನಿಗೆ ಹೆಂಡತಿಯನ್ನು ಮಾಡಿದರೆ ಮಕ್ಕಳು ಹುಟ್ಟಲಿಲ್ಲ. ಹೆಂಗ್ ಹುಡ್ತಾವ್ರಿ? ಅದರಂತೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥನನ್ನು ಮಾಡಿಕೊಳ್ಳಲಾರದೆ ಮೋಕ್ಷವಾಗಲಿಲ್ಲ. ಹೌದು, ಈ ಮಾತನ್ನು ಹೇಳಬೇಕಾದ್ರೆ ಕಾರಣ ಏನು ಬಂತಪ್ಪ ಕೇಳಿದ್ರೆ, ಏನ್ ಬಂತ್ರಿ? ಶರೀರ ಆತ್ಮ ಎರಡು ಜೋಡ. ಜೀವಾತ್ಮವು ಎಷ್ಟೋ ಸರಿ ಬರ್ತದ ಹೋಗ್ತದ ಬಿಡ್ರಿ. ಶರೀರ ಬಿದ್ದು ಬಿದ್ದು ಸಾಯ್ತದ. ಅದಕ್ಕೆ ನಿಜಗುಣವ್ರು ಒಂದು ಮಾತು ಹೀಗೆ ಹೇಳ್ತಾರ. ಏನ್ ಹೇಳಿರಿ ಸರ್ ಅವರು? ಎಲ್ಲದ ದೇಹದ ಎಲುಬುಗಳನ್ನು ಕೂಡ ಹಾಕುತ್ತಾ ಹೋದರೆ ಮೇಲುಗಿರಿಗಿಂತ ಮಿಗಲಾದ ರಾಶಿ ಆಗ. ಹೌದು, ಜನಸಿದ ಎಲ್ಲ ತಾಯಂದಿರ ಹಾಲು ಒಟ್ಟಿಗೆ ಸೇರಿಸಿದರೆ ಆ ಕ್ಷೀರಕ್ಕಿಂತ ಹೆಚ್ಚಾಗಬಹುದು. ಈ ಹುಟ್ಟಿದ ದೇಹದ ಎಲ್ಲ ಚರ್ಮಗಳನ್ನು ಬಿಚ್ಚಿ ಹಾಸುತ್ತಾ ಹೋದರೆ ಭೂಮಂಡಲ ತುಂಬಿ ಹೆಚ್ಚಾಗಬಹುದು. ಹೌದಲ್ರಿ? ಅದಕ್ಕೆ ಹಂದಿಯಾಗಿ ಬಂದೆ, ಮಂದಿಯಾಗಿ ಬಂದೆ, ಹುಳವಾಗಿ ಹರಿದಾಡಿದೆ, ಪಶುವಾಗಿ ಬಂದು ಅರ್ಭಟಿಸಿದೆ, ನನ್ನನ್ನು ಯಾರು ನೋಡವರಿಲ್ಲ, ನೋಡಿ ಪಾಡವರಿಲ್ಲ ಅಂತ ಹೀಗೆ ಹೇಳ್ತಾನಮ್ಮ. ಹೌದು, ಈಗ ಜೀವನ ಮುಮುಕ್ಷತ್ವ ಸಾಧನಕ್ಕೆ ಸಾಕಷ್ಟು ದುಡಿದುಕೊಂಡದ. ಅದಕ್ಕೆ ಏನ್ ಮಾಡ್ತದಪ್ಪ ಅಂತಂದ್ರ, ಏನ್ ಮಾಡ್ತದ್ರಿ? ಬೆಳತನ ಗೆಳತನ ಮಾಡಿ ಅಳ್ಕೋತ್ ಕೂತ್ರೆ ಬಿಡವ್ರ ಯಾರ್ರಿ? ನಾಳೆ ಯಮನು ಬಂದ ಹಗ್ಗ ಹಚ್ಚಿ ಎಳೆದುಕೊಂಡು ಹೋಗ್ತಾನ. ಬಿಡ್ತಾನ್ರಿ. ಹೀಗಿರುವಾಗ ಗೆಳತನ ಬೆಳತನ ಅಂದ್ರೆ ಏನು? ಅರಿವಿಲ್ಲದ ಅಜ್ಞಾನದಲ್ಲಿ ಹಗಲೇನು ರಾತ್ರಿ ಏನು? ಹೌದು, ಅಜ್ಞಾನದಲ್ಲಿರುವವನಿಗೆ ರಾತ್ರಿನೇ ಬೆಳತಾನನೇ. ಅದಕ್ಕೆ ಶರೀರದಿಂದಲೇ ಜೀವಾತ್ಮವು ಗೆಳತನ ಮಾಡಿ ಶಕ್ತಿ ಇದ್ದಾಗಲೇ ಭಕ್ತಿ ಮಾಡಬೇಕು, ಮುಕ್ತಿ ಪತಾಕಿ ಏರ್ಬೇಕು. ಹೀಗಿರುವಾಗ ಶಕ್ತಿ ಹೋಗಿ ಬಾಯನ ಹಲ್ಲು ಹೋದ ನಂತರ ಶಿವಾಯನ್ನ ಹೋದ್ರೆ ಠಿವಾಯ ಆಗುತ್ತದ. ಹೌದಲ್ರಿ? ಅದಕ್ಕೆ ಶರೀರದಿಂದಲೇ ಗೆಳತನ ಮಾಡೈತಿ ಆತ್ಮ ಜೀವಾತ್ಮ. ಹೌದು, ಶಕ್ತಿ ಇರಾಕಾಗಲೇ ನಾವು ಮುಕ್ತಿ ಹೊಂದಬೇಕಂತ ಹೇಳಿ ಈಗ ಹಾಡ್ತಕ್ಕಂಥ ಕ್ಯಾಲಿ ಒಳಗೆ ವಿಠಲ ಕರಿಯಪ್ಪ ಹಾರಿ ತೋರಿಸಿ. ಆಯ್ತ್ರಿ ಸರ. ಬೆಳತಾನ ಗೆಳತಾನ ಮಾಡಿ ಅಳಕೊಂತ ಕೊಂತಾರ ಬೇಡವರ್ಯಾರ, ಮಲ್ಲರಂಗ ಸೊಳ್ಳ ಹೇಳಿ ಆಗ ಬ್ಯಾಡೋ ಪಾಮರ, ಮಲ್ಲರಂಗ ಸೊಳ್ಳ ಹೇಳಿ ಆಗ ಬ್ಯಾಡೋ ಪಾಮರ. ಓದಿದ ರಾವಣೇಶ್ವರ ಅರ್ಧ ಅವಿಸ ಆತೋ ಪೋರ, ವೇದ್ಯಾದ ಮದ ಎದ್ದಾರ ಬೇತಡ್ಕಾದ ದ್ವಾರ, ಬೋತೆಗೆಡೆಗೆ ಮುತ್ತಿಯ ಕೊಟ್ಟಾರ, ಲಸ್ಸಿಯ ಮಾಡಿ ದೇಬೆಗೆ ಸೋತಾರ, ಎಂತ ಬೋತೆ ತಿತ್ತೇನಾದೆ
ಹಾದಿ ಹೇಳಿದರ ಭೇದ ಮಾಡಿ ಕಾದಾಡತಾರ ಅಹಂಕಾರ ಬಂದಾರ ಮುರುವ ತಾಳು ಜಾಂಕಾರ ದೋಸ್ತಿಯ ಮಾಡೇ ಮಾಡಬೇಡ ಮೋಡಿ ದೋಸ್ತಿಯ ಮಾಡೇ ಮಾಡಬೇಡ ಮೋಡಿ ಕಾನೂನೆ ಕಾಕಿ ಹಂಗೆ ಬರ್ತಾರ ಪೊಲೀಸರ ಗಟ್ಟಿ ಕೊಟ್ಟ ಬೋಟಿಗೆ ಹೋಗಿ ಮಾಡಿ ನಮಸ್ಕಾರ ಗಟ್ಟಿ ಕೊಟ್ಟ ಬೋಟಿಗೆ ಹೋಗಿ ಮಾಡಿ ನಮಸ್ಕಾರ ಮಂದಿ ಕೌರವರ 5 ಮಂದಿ ಪಾಂಡವರ ಕೃಷ್ಣನ ಸರಣಿಯ ಮಾಡಿ ದುಷ್ಟರನ್ನು ಮಾಡಿ ಸಂವಾರ ಎರಡರ ಒಳಗ ಯಾವಾಗ ಬೇಕು ಆರೇಸಿದರೆ ಹಿಡಿದು ಆಗೋ ಬಂಗಾರ ಹಂಗಾರ ಮಾಡಿದಾರ 65 ನೆತ್ತರ ಹಂಗಾರ ಮಾಡಿದಾರ 65 ನೆತ್ತರ ಹೇಳಿದಷ್ಟ ಕಲ್ಲಿಗೆ ಹೇಳಿದರ ಆಗ್ತಿತ್ತು ದೇವ್ರ ದೊಡ್ಡ ಗುರುವಿನ ಶಿಷ್ಯನಾಗೆ ಎದರ ಏಸ ಹಾಕಬೇಡ ಉಸಿರ ಸಂಸಾರ ಎಂಬುದು ಸಾಗರ ಮಾಡಿಕೊ ಅಂದರ ಅಕ್ಕೆದ ನೇನು ಈಶ್ವರ ಜಾನನಂಗ ಜೀವನ ಬ್ಯಾಡೋ ಬರ್ತಾರೋ ಯಮ ದೇವರ ಸ್ವಾನನಂಗ ಜೀವನ ಬ್ಯಾಡೋ ಬರ್ತಾರೋ ಯಮ ದೇವರ ಹೊಳವ ಸಾಯತೈತೆ ಕಟ್ಟಿದ ಮಣಿಯು ಬೀಳತೈತೆ ಸೃಷ್ಟಿ ಒಳಗ ಶ್ರೇಷ್ಠ ಮ್ಯಾಲ ಬಿಡಕ್ಕೆ ಹೋರ ಕಷ್ಟಕ್ಕ ಕರಿಬ್ಯಾಡ್ರಿ ಓಟಕ್ಕ ಮರಿಬ್ಯಾಡ್ರಿ ತಾವ್ರು ಆದರು ಸಾಕಷ್ಟು ಜನರ ಮಲ್ಲಣ್ಣ ಕವಿಗಾರ ಕರಿಯಪ್ಪ ವಿಠಲ ಹಾಡವರ ಮಲ್ಲಣ್ಣ ಮಾಸ್ತರ ಕವಿಗಾರ ಕರಿಯಪ್ಪ ವಿಠಲ ಹಾಡವರ